ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ನಾವು ನಮ್ಮದನ್ನು ಬಿಟ್ಟು ಬೇರೆಯವರ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದು ಮನುಷ್ಯನ ಸಹಜವಾದ ಗುಣವಾಗಿದೆ. ಬೇರೆ ಜನರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡೋಣ. ಅವರು ನಮ್ಮ ಸಂಬಂಧಿಕರಾದರೂ ಪರವಾಗಿಲ್ಲ. ಯಾರ ಬಗ್ಗೆನೂ ಯೋಚನೆ ಮಾಡದೆ ನಮ್ಮ ಬಗ್ಗೆ ಮಾತ್ರ ಯೋಚಿಸೋಣ. ನಮ್ಮನ್ನು ನಾವು ಹೇಗೆ ಬದಲಾವಣೆ ಮಾಡಿಕೊಳ್ಳಬೇಕು, ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ಯಾವ ರೀತಿಯಿಂದ ಬಿಡಬೇಕು, ಯಾವ ತತ್ವಗಳನ್ನು ನಿಯಮಗಳನ್ನು ಅನುಸರಿಸಿದರೆ ಒಂದು ಒಳ್ಳೆಯ ಸ್ಥಾನವನ್ನು ಪಡೆಯಬಹುದು ಅನ್ನುವುದನ್ನು ಯೋಚಿಸೋಣ. ಈ ಒಂದು ವಿಷಯದ ಮೇಲೆ ಒಂದು ಕಥೆಯನ್ನು ನೋಡೋಣ ಬನ್ನಿ. ಒಂದು ಊರಲ್ಲಿ ಶ್ಯಾಮ್ ಅನ್ನುವ ಯುವಕನಿದ್ದ. ಅವನು ಯಾವುದೇ ಒಂದು ಕೆಲಸ ಮಾಡಬೇಕೆಂದರೆ ಬಹಳಷ್ಟು ಅಂಜುತ್ತಿದ್ದ. ನಾನು ಆ ಕೆಲಸದಲ್ಲಿ ಗೆಲ್ಲದಿದ್ದರೆ ಹೇಗೆ ಎಂದು ಅವನು ಆ ಕೆಲಸಗಳನ್ನು ಮಾಡಲು ಹೋಗುತ್ತಿದ್ದಿಲ್ಲ. ಒಂದು ವೇಳೆ ಏನೋ ಧೈರ್ಯ ಮಾಡಿ 1 ಅಥವಾ 2 ಕೆಲಸ ಮಾಡಲು ಹೋದಾಗ ಅವನು ಸೋಲುತ್ತಿದ್ದ. ಇದರಿಂದ ಅವನು ಚಿಂತಿತನಾದನು. ಅವನ ಸಮಸ್ಯೆಗೆ ಪರಿಹಾರ ಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ಆ ಊರಿನ ಹೊರಗಡೆ ಕಾಡಿನಲ್ಲಿ ಒಬ್ಬ ಜಾಣ ಬೌದ್ಧ ಸನ್ಯಾಸಿ ಒಂದು ಕುಟೀರದಲ್ಲಿ ವಾಸಿಸುತ್ತಿದ್ದನು. ಅವನು ಒಂದು ಬಾರಿ ಭಿಕ್ಷಾಟನೆಗಾಗಿ ಊರಿನಲ್ಲಿ ಪ್ರವೇಶಿಸಿದನು. ಜನರು ತಮ್ಮ ತಮ್ಮ ಸಮಸ್ಯೆಗಳನ್ನು ಬೌದ್ಧ ಸನ್ಯಾಸಿಯ ಮುಂದೆ ಇಡುತ್ತಿದ್ದರು ಮತ್ತು ಅದಕ್ಕೆ ಪರಿಹಾರಗಳನ್ನು ಸಹ ಕಂಡುಕೊಳ್ಳುತ್ತಿದ್ದರು. ಹೀಗೆ ಬೌದ್ಧ ಸನ್ಯಾಸಿಯು ಭಿಕ್ಷಾಟನೆ ಮಾಡುತ್ತಿರುವಾಗ ಶ್ಯಾಮನು ಬೌದ್ಧ ಸನ್ಯಾಸಿಗೆ ನಮಸ್ಕರಿಸಿ ಮಾತನಾಡಲು ಪ್ರಾರಂಭಿಸಿದನು. ನಾನು ತಮ್ಮ ಜಾಣತನದ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ತಾವು ಪ್ರತಿಯೊಬ್ಬರ ಸಮಸ್ಯೆಗೆ ಸರಳವಾಗಿ ಪರಿಹಾರ ನೀಡುತ್ತೀರೆಂಬ ಬಗ್ಗೆ ನಾನು ತುಂಬ ಕೇಳಿದ್ದೇನೆ. ಹಾಗಾದರೆ ನನ್ನ ಸಮಸ್ಯೆಗೆ ಪರಿಹಾರ ನೀಡಿ ಎಂದು ಕೇಳಿದಾಗ ಮುಗುಳ್ನಕ್ಕು ಹೇಳು, ನಿನ್ನ ಸಮಸ್ಯೆ ಏನು ಎಂದು ಕೇಳುತ್ತಾನೆ. ಶ್ಯಾಮನು ತನ್ನ ಸಮಸ್ಯೆಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ನಾವು ಯಾವುದೇ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಸೋಲುತ್ತೇವೆ ಎಂಬ ಅಂಜಿಕೆ ಏಕೆ ಬರುತ್ತದೆ? ಈ ಭಯ ಇರದೆ ನಾವು ಯಾವುದೇ ಒಂದು ಸಾಧನೆ ಮಾಡುವುದು ಹೇಗೆ ಎಂದು ಕೇಳಿದಾಗ ಬೌದ್ಧ ಸನ್ಯಾಸಿಯು, ನಿನ್ನ ಪ್ರಶ್ನೆಗೆ ನಾನು ಖಂಡಿತವಾಗಿ ಉತ್ತರ ನೀಡುತ್ತೇನೆ, ಆದರೆ ನೀನು ನನ್ನ ಜೊತೆ ನನ್ನ ಕುಟೀರಕ್ಕೆ ಬರಬೇಕು ಎಂದಾಗ ಶ್ಯಾಮ ಅದಕ್ಕೆ ಒಪ್ಪಿಗೆ ನೀಡಿದನು. ಸನ್ಯಾಸಿಯು ಶ್ಯಾಮನ ಜಾಣತನ, ಅವನಲ್ಲಿರುವ ಗುಣಗಳ ಬಗ್ಗೆ ತಿಳಿಯಲು ಉತ್ಸುಕನಾಗಿದ್ದನು. ಇಬ್ಬರೂ ಕೂಡಿ ಕಾಡಿನಲ್ಲಿರುವ ಕುಟೀರಕ್ಕೆ ಬಂದರು. ಸಾಯಂಕಾಲವಾದ್ದರಿಂದ ಇಬ್ಬರೂ ಕೂಡಿ ಊಟ ಮಾಡಿ ಮಲಗಿದರು. ಮುಂಜಾನೆಯ ಸಮಯ. ಇಬ್ಬರು ಸ್ನಾನ ಮತ್ತು ಫಲಹಾರಗಳನ್ನು ಮುಗಿಸಿದರು. ಆಗ ಬೌದ್ಧ ಸನ್ಯಾಸಿಯು ಶ್ಯಾಮನಿಗೆ ಹೇಳುತ್ತಾನೆ, ಇವತ್ತು ನಾವು ಕಾಡನ್ನು ಸುತ್ತೋಣ, ಕಾಡಿನ ಆನಂದವನ್ನು ಸವಿಯೋಣ ಎಂದಾಗ ಶ್ಯಾಮನು ಸ್ವಲ್ಪ ಪ್ರಶ್ನಾರ್ಥಕ ಭಾವನೆಯಿಂದ ಸನ್ಯಾಸಿಯನ್ನು ನೋಡಿದನು. ಶ್ಯಾಮನೇ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ಇವರು ಬುದ್ಧಿವಂತರು, ಈಗ ನಾನು ಪುನಃ ಪ್ರಶ್ನೆ ಕೇಳುವುದು ಸರಿಯಲ್ಲ ಎಂದು ಸುಮ್ಮನಾಗಿ ಸನ್ಯಾಸಿಯ ಜೊತೆಗೆ ಕಾಡನ್ನು ನೋಡಲು ಹೋದ. ಸ್ವಲ್ಪ ದೂರ ಹೋದ ನಂತರ ಅಲ್ಲಿ ಒಂದು ದೊಡ್ಡದಾದ ಗುಹೆ ಕಂಡಿತು. ಆಗ ಬೌದ್ಧ ಸನ್ಯಾಸಿಯು, ಈ ಗುಹೆಯೊಳಗೆ ಹೋಗೋಣವೇ ಎಂದಾಗ ಶ್ಯಾಮನು ಖುಷಿಯಿಂದ, ನಾನು ಸಹ ಬಹಳ ದಿನಗಳಿಂದ ಗುಹೆಯನ್ನು ನೋಡಬೇಕೆಂದಿದ್ದೆ, ಅದು ಈಗ ಕಾಲ ಕೂಡಿ ಬಂದಿದೆ ನೋಡಿ ಎಂದು ಸಂತೋಷದಿಂದ ಗುಹೆಯೊಳಗೆ ಕಾಲಿಟ್ಟನು. ಸ್ವಲ್ಪ ದೂರ ಕ್ರಮಿಸಿರಬಹುದು. ಬೌದ್ಧ ಸನ್ಯಾಸಿಯು ಶ್ಯಾಮನನ್ನು ಗುಹೆಯೊಳಗೆ ಬಿಟ್ಟು ಹೊರಗೆ ಬಂದು ಬಿಟ್ಟನು ಮತ್ತು ಗುಹೆಯನ್ನು ಕಲ್ಲಿನಿಂದ ಮುಚ್ಚಿದನು. ಇದು ಶ್ಯಾಮನಿಗೆ ಗೊತ್ತೇ ಇರಲಿಲ್ಲ. ಅವನು ಹಾಗೆ ಗುಹೆ ನೋಡುತ್ತಾ ನೋಡುತ್ತಾ ಮುಂದೆ ಹೋಗಿ ಇನ್ನೇನು ಸನ್ಯಾಸಿಯನ್ನು ಮಾತನಾಡಿಸಬೇಕೆಂದು ಹಿಂತಿರುಗಿ ನೋಡಿದಾಗ ಸನ್ಯಾಸಿಯು ಇರದಿದ್ದನ್ನು ಕಂಡು, ಗುರುಗಳೇ, ತಾವು ಎಲ್ಲಿದ್ದೀರಾ ಎಂದು ಕೂಗಲು ಪ್ರಾರಂಭಿಸಿದನು. ಆದರೆ ಎಲ್ಲಿ ಕಾಣದ್ದನ್ನು ಕಂಡು ಗುಹೆಯ ಬಾಗಿಲ ಹತ್ತಿರ ಬಂದಾಗ ಅದು ಮುಚ್ಚಿದ್ದನ್ನು ಕಂಡು ಬಹಳ ಚಿಂತಿತನಾದನು. ಕೂಗಾಡುತ್ತಾ ಕೂಗಾಡುತ್ತಾ ಆ ಕಡೆ ಈ ಕಡೆ ಅಲೆದನು. ಗುಹೆಯು ಕಗ್ಗತ್ತಲಿಂದ ಕೂಡಿತ್ತು. ಅವನು ಸುಸ್ತಾಗಿ ಒಂದು ಕಡೆ ಕುಳಿತನು. ಗುರುಗಳು ತನಗೆ ಏಕೆ ಹೀಗೆ ಮಾಡಿದರು? ನನ್ನನ್ನು ಕೊಲ್ಲಬೇಕೆಂದು ಯೋಚನೆ ಮಾಡಿದ್ದಾರೆಯೇ ಎಂದು ವಿಚಾರ ಮಾಡುತ್ತಾ ಕುಳಿತನು. ಅವನಿಗೆ ಬಹಳ ನೀರಡಿಕೆಯಾಗಿತ್ತು, ಹಸಿವೆಯೂ ಸಹ ಆಗಿತ್ತು. ಹೇಗಾದರೂ ಮಾಡಿ ನಾನು ಈ ಗುಹೆಯಿಂದ ಹೋಗಲೇಬೇಕು, ಹೊರಗಡೆ ಹೋಗಲೇಬೇಕು ಎಂಬ ನಿರ್ಧಾರಕ್ಕೆ ಬಂದು
ಹೋಗಲು ದಾರಿ ಹುಡುಕುತ್ತಾ ಇರುವಾಗ ಒಂದು ಸುರಂಗದ ಕಲ್ಲಿನ ಸಂದಿಯಿಂದ ಸೂರ್ಯನ ಬೆಳಕಿನ ಕಿರಣ ಕಾಣುತ್ತಿತ್ತು. ಅವನಿಗೆ ಉಸಿರು ಬಂದಂತಾಗಿ ಪ್ರಾಣವೇ ಉಳಿಯಿತು ಅನ್ನುವ ರೀತಿಯಲ್ಲಿ ನೀರು ಹಸಿವೆಯನ್ನೆಲ್ಲ ಮರೆತು ಸೂರ್ಯನ ಬೆಳಕು ಕಂಡ ಕಡೆ ಅವನು ಓಡಿ ಹೋದನು. ಸುರಂಗ ಬಹಳ ಎತ್ತರದಲ್ಲಿತ್ತು. ಗುಹೆಯ ಹೊರಗೆ ಹೋಗಲು ಅದು ಒಂದೇ ದಾರಿಯಾಗಿತ್ತು. ಒಂದು ಕಲ್ಲು ಸಹ ಅಡ್ಡಲಾಗಿತ್ತು. ಶ್ಯಾಮನು ಅದನ್ನು ಸರಿಸಿದ. ಇನ್ನೇನು ಹೊರಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಸನ್ಯಾಸಿಯು ಕೈ ಚಾಚಿದ. ಶ್ಯಾಮನು ಸನ್ಯಾಸಿಯ ಕೈ ಹಿಡಿದು ಹೊರಗೆ ಬಂದ. ಶ್ಯಾಮನು ಸಿಟ್ಟಿನಿಂದ, ತಾವು ನನಗೆ ಏಕೆ ಹೀಗೆ ಮಾಡಿದಿರಿ? ನನಗೆ ಎಷ್ಟು ಭಯವಾಗಿತ್ತು. ಗುಹೆಯೊಳಗೆ ಕಗ್ಗತ್ತಲು ಬೇರೆ ಇತ್ತು. ಹಸಿವೆ ನೀರಡಿಕೆಯಿಂದ ನನ್ನ ಪ್ರಾಣವೇ ಹೊರಟು ಹೋಗುತ್ತಿತ್ತು ಎಂದನು. ಆಗ ಸನ್ಯಾಸಿಯು ತನ್ನ ಹತ್ತಿರ ಇರುವ ನೀರನ್ನು ಕೊಟ್ಟನು. ಆಗ ಮುಗುಳ್ನಗುತ್ತಾ ಹೇಳಿದನು, ನನ್ನ ಮಾತನ್ನು ಈಗ ಪೂರ್ತಿಯಾಗಿ ಕೇಳು. ನೀನು ಈ ಗುಹೆಯಿಂದ 2 ಕಾರಣಗಳಿಂದ ಹೊರಗೆ ಬಂದಿರುವಿ. 1ನೆಯ ಕಾರಣ ನಿನಗೆ ನೀರಡಿಕೆ ಮತ್ತು ಹಸಿವೆಯಾಗಿತ್ತು. 2ನೆಯ ಕಾರಣ ನಿನಗೆ ಜೀವನದಲ್ಲಿ ನಿನ್ನ ಪರಿವಾರ, ಸಂಬಂಧಿಕರು ಮತ್ತು ಗೆಳೆಯರ ಜೊತೆ ಇದ್ದು ರೂಢಿಯಾಗಿದೆ. ನಿನಗೆ ಒಂಟಿಯಾಗಿ ಇರಲು ಆಗುವುದಿಲ್ಲ. ನಿನಗೆ ಅಲ್ಲಿ ಗುಹೆಯೊಳಗೆ ಉಸಿರುಗಟ್ಟಿದ ಹಾಗೆ ಆಗಿದೆ. ಆದ್ದರಿಂದ ನೀನು ಹೊರಗೆ ಓಡಿ ಬರಲು ಇದು ಒಂದು ಕಾರಣವಾಗಿದೆ ಎಂದನು. ಈಗ ನೀನು ಗುಹೆಯಿಂದ ಹೊರಗೆ ಬರಲು ಸಫಲನಾದಿ. ಈ ಸಫಲತೆಗೆ ಕಾರಣವೇನು ಎಂದಾಗ ಶ್ಯಾಮನು ಸುಮ್ಮನೆ ನಿಂತನು. ಆಗ ಗುರು ಹೇಳುತ್ತಾನೆ, ಆ ಗುಹೆಯೊಳಗೆ ಕತ್ತಲು ಇತ್ತು. ಒಂದು ವೇಳೆ ಬೆಳಕು ಇದ್ದಿದ್ದರೆ ವಿಷಪೂರಿತ ಜೀವಜಂತುಗಳು ನಿನಗೆ ಕಾಣಿಸುತ್ತಿದ್ದವು. ಅವುಗಳಿಂದ ನೀನು ಹೆದರುತ್ತಿದ್ದಿ. ಇದು ಅಸಫಲತೆಗೆ ಕಾರಣವಾಗುತ್ತಿತ್ತು. ಅಲ್ಲಿ ಕತ್ತಲು ಇರುವುದರಿಂದ ನೀನು ಯಾವುದನ್ನು ನೋಡದೆ ಕೇವಲ ನಿನ್ನ ಗುರಿಯ ಕಡೆಗೆ ನಿನ್ನ ಗಮನ ಹರಿಸಿದೆ. ನಿನ್ನ ಸಫಲತೆಗೆ ಇನ್ನೊಂದು ಕಾರಣವಿದೆ. ಅದು ಏನೆಂದರೆ ಅಲ್ಲಿ ನಿನಗೆ ಸಲಹೆ ಕೊಡಲು ಯಾವುದೇ ಜನ ಇರಲಿಲ್ಲ. ಇದು ಸಹ ನಿನ್ನ ಸಫಲತೆಗೆ ಕಾರಣವಾಯಿತು. ಅದು ಹೇಗೆ ಅಂತೀಯಾ? ಜನರು ಇದ್ದಿದ್ದರೆ ತಮಗೆ ತಿಳಿದಿದ್ದನ್ನು ಸಲಹೆ ನೀಡುತ್ತಿದ್ದರು. ಕತ್ತಲಿದೆ, ನೀನು ಹೇಗೆ ಹೋಗುತ್ತೀಯಾ? ಸುರಂಗ ಮಾರ್ಗ ದಾಟಲು ಅಸಾಧ್ಯ ಎಂದು. ಇದು ನಿನ್ನಿಂದ ಸಾಧ್ಯವಿಲ್ಲ. ಈ ರೀತಿ ನಿನಗೆ ಸಲಹೆ ನೀಡಿದ್ದರೆ ಖಂಡಿತವಾಗಿ ನೀನು ಗುಹೆಯಿಂದ ಹೊರಗೆ ಬರುತ್ತಿರಲಿಲ್ಲ. ಜನರು ಇರದೇ ಇರುವುದರಿಂದ ನೀನು ನಿನ್ನ ಗುರಿಯ ಕಡೆಗೆ ಗಮನ ಹರಿಸಿದೆ ಎಂದಾಗ ಶ್ಯಾಮ ಆಶ್ಚರ್ಯದಿಂದ ಗುರುವಿನ ಕಡೆ ನೋಡಿದ. ಮುಂದುವರೆದು ಗುರು ಶ್ಯಾಮನಿಗೆ ಹೇಳುತ್ತಾನೆ, ನೋಡು, ನೀನು ಒಂದು ಸಾಧನೆ ಮಾಡಲು ಹೊರಟಾಗ ಜನರು ನಿನ್ನನ್ನು ಪ್ರೋತ್ಸಾಹಿಸುವುದರ ಬದಲು ಋಣಾತ್ಮಕವಾಗಿ ನಿನಗೆ ಸಲಹೆ ನೀಡುವವರೇ ಜಾಸ್ತಿ. ಆ ಕೆಲಸ ಅಸಾಧ್ಯ, ಅದು ನಿನ್ನಿಂದ ಆಗದು, ಇದಕ್ಕೆ ಸಮಯ ಬಹಳ ಬೇಕಾಗುತ್ತದೆ, ನಿನ್ನ ಶಕ್ತಿ ಸುಖ ಸುಮ್ಮನೆ ಹಾಳು ಮಾಡಿಕೊಳ್ಳುತ್ತಿದ್ದೀಯಾ, ಇನ್ನು ಮುಂತಾದ ಸಲಹೆ ನೀಡಿ ನಿನ್ನನ್ನು ಹಿಂದಕ್ಕೆ ತಳ್ಳುವವರೇ ಜಾಸ್ತಿ. ಜನರು ತಾವು ಸಾಧನೆ ಮಾಡುವುದಿಲ್ಲ, ಮಾಡುವವರಿಗೂ ಸಹ ಪ್ರೋತ್ಸಾಹಿಸುವುದಿಲ್ಲ. ಇಂಥ ಜನರೇ ಜಾಸ್ತಿ ಇರುವುದರಿಂದ ನೀನು ಗೆಳೆತನ ಮಾಡಬೇಕೆಂದರೆ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿಕೊಳ್ಳಬೇಕು ಎಂದರು. ಮುಂದುವರೆದು ಸಾಧನೆ ಸಫಲ ಆಗಬೇಕೆಂದರೆ ಗುರಿಯ ಕಡೆ ಮಾತ್ರ ಅವಧಾನ ಇರಬೇಕು. ಗುರಿಯ ಸಾಧನೆ ಬಹಳಷ್ಟು ಸಮಯ ಕೇಳುತ್ತದೆ. ಒಂದೇ ದಿನದಲ್ಲಿ ಯಾವ ವ್ಯಕ್ತಿಯೂ ಸಾಧನೆ ಮಾಡಿಲ್ಲ. ಏನಾದರೂ ಸಾಧನೆ ಮಾಡಬೇಕಾದರೆ ಹಲವು ವರ್ಷ ಬೇಕು, ತಾಳ್ಮೆ ಬೇಕು, ಅಚಲ ನಿರ್ಧಾರ ಬೇಕು. ಗುರಿಯ ಕಡೆ ಗಮನ ಇದ್ದರೆ, ಅದಕ್ಕೆ ತಕ್ಕಂತೆ ಕಾರ್ಯ ಮಾಡಿದರೆ ನಾನು ಸೋಲುತ್ತೇನೆ ಎಂಬ ಭಯವಿರದೆ ಸಾಧನೆ ಮಾಡಬಹುದು ಎಂದು ಗುರು ತನ್ನ ಮಾತನ್ನು ಮುಗಿಸಿದ. ಇದನ್ನೆಲ್ಲ ಅರ್ಥೈಸಿಕೊಂಡ ಶ್ಯಾಮ ಗುರುವಿಗೆ ನಮಸ್ಕರಿಸಿ ಮನೆಗೆ ಹೋಗಿ ತನ್ನ ಸಾಧನೆಯಲ್ಲಿ ತೊಡಗಿದ. ಆತ್ಮೀಯರೇ, ಈ ಮೇಲಿನ ಕತೆ ಎಷ್ಟು ಅರ್ಥಗರ್ಭಿತವಾಗಿದೆಯಲ್ಲ. ಇದು ನಿಜ ಸಹ ಹೌದು. ಇದನ್ನು ನೀವು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಏನಂತೀರಾ? ಹಾಗೆಯೇ ಆತ್ಮೀಯರೇ, ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ನೀತಿಯೊಂದಿಗೆ, ಹೊಸ ತತ್ವದೊಂದಿಗೆ, ಹೊಸ ಕಥೆಯೊಂದಿಗೆ, ಹೊಸ ಭಾವನೆಯೊಂದಿಗೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯವಾದ ತತ್ವದೊಂದಿಗೆ ಭೇಟಿಯಾಗೋಣ. ಈ ಕತೆ ಇಷ್ಟವಾದರೆ ತಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.